Tales. Hello friends, hope you all have seen and liked the explanation of the lesson Dudimeya Garime. If yes, let us now go through the exercises. If not, kindly see the video. The link is given in the description box below. ಅಭ್ಯಾಸ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ ಒನ್ ಸೆಂಟೆನ್ಸ್ ಈಚ್. ಕಬ್ಬಿಣದಿಂದ ತಯಾರಿಸುವ ಸಲಕರಣೆಗಳು ಯಾವುವು? ಸೊ ವಾಟ್ ಆರ್ ದ ಎಕ್ವಿಪ್ಮೆಂಟ್ಸ್? ಸಲಕರಣೆ ಮೀನ್ಸ್ ಎಕ್ವಿಪ್ಮೆಂಟ್ಸ್ ಆರ್ ಪ್ರಿಪೇರ್ಡ್ ಯೂಸಿಂಗ್ iron. ಕಬ್ಬಿಣ is iron. So these are the equipments or instruments which are tools which are made using iron. ಹಾರೆ, ಕೊಡಲಿ, ಸಲಿಕೆ, ಗುದ್ದಲಿ ಇವು ಕಬ್ಬಿಣದಿಂದ ತಯಾರಿಸುವ ಸಲಕರಣೆಗಳು. ಹಾರೆ, ಕೊಡಲಿ, ಸಲಿಕೆ, ಗುದ್ದಲಿ ಇವು ಕಬ್ಬಿಣದಿಂದ ತಯಾರಿಸುವ ಸಲಕರಣೆಗಳು. ನೆಕ್ಸ್ಟ್ ಕ್ವೆಶನ್, ಜನರನ್ನು ಸಲಹುವ ದಾತ ಯಾರು? ಸೊ ಆನ್ಸರ್ ಇಸ್ ಜನರನ್ನು ಸಲಹುವ ದಾತ ರೈತ, ದ ಫಾರ್ಮರ್. ಐ ರಿಪೀಟ್, ಜನರನ್ನು ಸಲಹುವ ದಾತ ರೈತ. ನೊಗವನ್ನು ಯಾವುದರಿಂದ ಮಾಡುವರು? ಯೂಸಿಂಗ್ ವಾಟ್ ಇಸ್ ದ ಪ್ಲೋ ಮೇಡ್ ಆಫ್? ದ ಪ್ಲೋ ಇಸ್ ಮೇಡ್ ಅಪ್ ಆಫ್ ದ ಡ್ರೈ ವುಡ್. ಸೊ ನೊಗವನ್ನು ಒಣಮರದ ಕಟ್ಟಿಗೆಯಿಂದ ಮಾಡುವರು. ನೊಗವನ್ನು ಒಣಮರದ ಕಟ್ಟಿಗೆಯಿಂದ ಮಾಡುವರು. ನೆಕ್ಸ್ಟ್, ಮೀನನ್ನು ಹೇಗೆ ಹಿಡಿಯುವರು? ಹೌ ಡು ದೆ ಕ್ಯಾಚ್ ದ ಫಿಶ್? ಮೀನನ್ನು ಬಲೆಯನ್ನು ಬೀಸಿ ಹಿಡಿಯುವರು, ಬೈ ಥ್ರೋಯಿಂಗ್ ದ ನೆಟ್. ಮೀನನ್ನು ಬಲೆಯನ್ನು ಬೀಸಿ ಹಿಡಿಯುವರು. Let's pause the exercise for a short message from me. I would like to thank my viewers as it takes a lot of effort to make these videos and your support is the motivation that drives me. Continue to show your support by liking this video and do consider subscribing if you have already not done so. In case you need any specific content, please drop a comment in the comment section below and I will take it up. Also, please share my channel with other parents who can also benefit from my content. Thank you. ನೆಕ್ಸ್ಟ್ ಎಕ್ಸಸೈಸ್, ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ. ದಟ್ ಈಸ್ fill in the blanks. And words are given in the bracket. We have to choose the right words and then fill in the blanks. ಕಾರ್ಮಿಕ, ಕತ್ತೆ, ರೈತ, ಬಲೆ, ಮರ. ಜನರನ್ನು ಸಲಹುವವನು ಡ್ಯಾಶ್. ಸೊ ಜನರನ್ನು ಸಲಹುವವನು ರೈತ. ನೊಗವನ್ನು ಡ್ಯಾಶ್ದಿಂದ ಮಾಡುತ್ತಾರೆ, ಮರದಿಂದ ಮಾಡುತ್ತಾರೆ. ಬಟ್ಟೆಯ ಗಂಟನ್ನು ಡ್ಯಾಶ್ ಹೊರುತ್ತದೆ, ಕತ್ತೆ ಹೊರುತ್ತದೆ. ಮೀನನ್ನು ಹಿಡಿಯಲು ಡ್ಯಾಶ್ ಬಳಸುತ್ತಾರೆ, ಮೀನನ್ನು ಹಿಡಿಯಲು ಬಲೆ ಬಳಸುತ್ತಾರೆ. ಖಾಲಿ ಜಾಗದಲ್ಲಿ ಪದ್ಯದ ಮುಂದಿನ ಸಾಲುಗಳನ್ನು ಬರೆದು ಪೂರ್ಣಗೊಳಿಸಿ. ಸೊ ದೇ ಹ್ಯಾವ್ ಗಿವೆನ್ ದಿ poem and some of the lines are missing. So we need to fill in the blanks and complete the poem. ಹೊಸ ಹೊಸ ಬಗೆಯಲ್ಲಿ ಡ್ಯಾಶ್. ಹೊಸ ಹೊಸ ಬಗೆಯಲ್ಲಿ ಉಡುಗೆಯ ಹೊಲಿಯುತ್ತ. ಡ್ಯಾಶ್ ಬೆಳಗಿಸುವೆ, ಮೈಯನು ಮನವನ್ನು ಬೆಳಗಿಸುವೆ. ಅಪ್ಪನ ಅಮ್ಮನ ಡ್ಯಾಶ್. ಅಪ್ಪನ ಅಮ್ಮನ ಮಕ್ಕಳ ಬಳಗದ ಡ್ಯಾಶ್ ತವಕಿಸುವೆ, ಮೆಚ್ಚುಗೆ ಗಳಿಸಲು ತವಕಿಸುವೆ. ಪ್ರಾಸಪದಗಳನ್ನು ಪದ್ಯದಿಂದ ಆರಿಸಿ ಮಾದರಿಯಂತೆ ಬರೆಯಿರಿ. ಸೊ ಪ್ರಾಸಪದ ಮೀನ್ಸ್ ರೈಮಿಂಗ್ ವರ್ಡ್ಸ್. ಸೊ ರೈಟ್ ದ ರೈಮಿಂಗ್ ವರ್ಡ್ಸ್ ಫಾರ್ ದಿ ಬಿಲೋ ವರ್ಡ್ಸ್. ಸೊ ಎಕ್ಸಾಂಪಲ್ ಇಸ್ ಗಿವನ್. ರೈತನಿಗೆ ಇಸ್ ದಾತನಿಗೆ. ಕೊಯ್ಯುವೆನು, ದ ರೈಮಿಂಗ್ ವರ್ಡ್ ಇಸ್ ನೀಡುವೆನು. ಹಿಡಿಯುವೆನು, ಎಣಿಸುವೆನು. ಬೆಳಗಿಸುವೆ, ತವಕಿಸುವೆ. ಕೊಟ್ಟಿರುವ ವಾಕ್ಯದಲ್ಲಿ ಕೆಲಸವನ್ನು ಸೂಚಿಸುವ ಪದವನ್ನು ಗುರುತಿಸಿ ಬರೆಯಿರಿ. ಸೊ ಗಿವಿನ್ ದಿ ಬಿಲೋ ಸೆಂಟೆನ್ಸಸ್, ಐಡೆಂಟಿಫೈ ದಿ ವರ್ಡ್ಸ್ ವಿಚ್ ಇಂಡಿಕೇಟ್ಸ್ ವರ್ಕ್ ಇಸ್ ಬೀಯಿಂಗ್ ಡನ್. ನೇಗಿಲ ಅಳತೆಗೆ ಕೊಯ್ಯುವೆನು. ಕೊಯ್ಯುವೆನು ಮೀನ್ಸ್ he will cut the wood according to the measurement of the plow. So ಕೊಯ್ಯುವೆನು.
ಕತ್ತೆಯ ಬೆನ್ನಲ್ಲಿ ಇರಿಸುವೆನು. So the washerman, what does he do? He puts the load of clothes onto the back of the donkey. Irisuvenu is to keep. So irisuvenu is the word which indicates work. ಸಂಜೆಯ ಹಣವನ್ನು ಎಣಿಸುವೆನು. So he counts the money in the evening. So ಎಣಿಸುವೆನು means to count. So the word is ಎಣಿಸುವೆನು. Please like, subscribe and don't forget to press the bell icon.